ಬಸವಕಲ್ಯಾಣ ನಗರದ ವಾರ್ಡ್ ನಂಬರ್ 11 ವಾರ್ಡ್ ನಂಬರ್ 4ರ ಚರಂಡಿ ಸಮಸ್ಯೆ ಕಾಡುತ್ತಿದೆ ಎಂದು ಮುಖಂಡರಾದ ಧನರಾಜ್ ಡಿ ರಾಜೋಡೆ ಆಕ್ರೋಶ ಹೊರಹಾಕಿದ್ದಾರೆ. ಹಲವು ದಿನಗಳಿಂದ ಚರಂಡಿ ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಚರಂಡಿಯಿಂದ ಗಬು ವಾಸನೆ ಹೊಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಾರ್ಡ್ ನಂಬರ್ 4ರಲ್ಲಿ ಹಾಗೂ ವಾರ್ಡ್ ನಂಬರ್ 11ರಲ್ಲಿ ಒಳಚರಂಡಿ ತುಂಬಿ ಸುಮಾರು 1 ವರ್ಷವಾದರೂ ಇಲ್ಲಿವರೆಗೆ ಖಾಲಿ ಮಾಡಿರುವುದಿಲ್ಲ. ಸಾರ್ವಜನಿಕರಿಗೆ ಓಡಾಡುವ ಸಮಯದಲ್ಲಿ ಮೂಗು ಮುಚ್ಚಿಕೊಂಡು ಹೋಗುವ ಸಮಯ ಬಂದಿದೆ ಹಾಗೂ ಶಾಲಾ ಮಕ್ಕಳಿಗೆ ತೊಂದರೆ ಆಗುತ್ತದೆ ಹಾಗೂ ಮತ್ತು ಸಾರ್ವಜನಿಕ ಶೌಚಾಲಯವನ್ನು ದುರ್ವಾಸನೆ ಬರುತ್ತದೆ. ಇದಕ್ಕೆ ನಗರಸಭೆ ವತಿಯಿಂದ ರಿಪೇರಿ ಸಲುವಾಗಿ ಹಣ ಮೀಸಲಿಟ್ಟಿದ್ದರೂ ಕೂಡ ಸಾರ್ವಜನಿಕ ಶೌಚಾಲಯವೊಂದು ಸರಿಪಡಿಸುವುದಿಲ್ಲ. ಹಾಗೆ 4 ನಂಬರ್ ವಾರ್ಡ್ 4ರಲ್ಲಿ ನಾಲಿ ಚರಂಡಿ ತುಂಬಿ ರೋಡಿನ ಮೇಲೆ ಕೊಳಚೆ ನೀರು ಹರಿಯುವುದು ನಗರಸಭೆ ಜೈ ಮತ್ತು ಇಡಬ್ಲ್ಯೂಗೆ ಕಂಡು ಬಂದರೂ ಇಲ್ಲಿವರೆಗೆ ಸ್ವಚ್ಛತೆಗೊಳಿಸಿಲ್ಲ. ಯಾಕಂದರೆ ಸುಮಾರು ವರ್ಷದಿಂದ ನಾಲಿ ತುಂಬಿದರೂ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ರೋಡಿನ ಮೇಲೆ ಬಾತ್ರೂಮ್ ಕಟ್ಟಿದ್ದಾರೆ ಹಾಗೂ ರೋಡ್ಗಳಲ್ಲೇ ಕಬ್ಜಾ ಮಾಡಿದ್ದಾರೆ. ಕೂಡಲೇ ತೆರವುಗೊಳಿಸಿ ಈಗಿನ ನಗರ ಉತ್ಥಾನದಲ್ಲಿ ಸಾಕಷ್ಟು ಹಣ ಬಿಡುಗಡೆ ಆಗಿದೆ. ರೋಡು ಮತ್ತು ನಾಲಿ ಚರಂಡಿಗಳನ್ನು ಸರಿಯಾಗಿ ಕೆಲಸ ಮಾಡಿಸಬೇಕಾಗಿ ಮಾನ್ಯ ಪೌರಾಯುಕ್ತರಿಗೆ ನಾನು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಧನರಾಜ್ ಡಿ ರಾಜೋಡೆ, JDS ಪಕ್ಷದ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಬಸವಕಲ್ಯಾಣ.